ಬೆಳಗಾವಿ, ಬಾಗಲಕೋಟೆ, ಬೀದರ್, ವಿಜಯಪುರ ಯಾವುದನ್ನು ಬಿಟ್ಟಿಲ್ಲ ವರ್ಣರಾಯ. ಎಲ್ಲ ಕಡೆ ನದಿಗಳು ಉಕ್ಕ ಹರಿತಾ ಇದ್ದಾವೆ. ಬಾಗಲಕೋಟೆ ಸುದ್ದಿ ನೋಡೋಣ. ಮಳೆರಾಯನ ಅವಾಂತರಕ್ಕೆ ಬಾಗಲಕೋಟೆ ಕೂಡ ಕಂಗಾಲಾಗಿದೆ. ಕೃಷ್ಣ, ಘಟಪ್ರಭಾ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಪ್ರವಾಹ ಪೀಡಿತ ಸ್ಥಳಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ಕೊಟ್ಟರು. ಜನ ಮುಗಿಬಿದ್ದು ತಮ್ಮ ಆಳಲನ್ನ ತೋಡ್ಕೊಂಡಿದ್ದಾರೆ. ಉಕ್ಕಿ ಹರಿತಾ ಇರುವ ಕೃಷ್ಣ, ಘಟಪ್ರಭಾ. ಪ್ರವಾಹದ ಅಬ್ಬರಕ್ಕೆ ಜನಜೀವನ ತತ್ತರ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಪ್ರವಾಹದ ಅಬ್ಬರ ಮುಂದುವರೆದಿದೆ. ಕೃಷ್ಣ, ಘಟಪ್ರಭಾ ನದಿಗಳು ಉಕ್ಕಿ ಹರಿತಾ ಇವೆ. ಘಟಪ್ರಭಾ ಪ್ರವಾಹದ ಆರ್ಭಟಕ್ಕೆ ಜನಜೀವನ ತತ್ತರಿಸಿ ಹೋಗಿದೆ. ಕ್ಷಣ ಕ್ಷಣಕ್ಕೂ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದು 20ಕ್ಕೂ ಅಧಿಕ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಪ್ರವಾಹದ ಅಬ್ಬರಕ್ಕೆ ಮುಧೋಳ ನಗರದ ಹೊರವಲಯ ಯಾದವಾಡ ಸೇತುವೆ ಮುಳುಗಡೆಯಾಗಿದೆ. ನದಿ ಪಕ್ಕದ ಬೆಳೆಗಳು ಜಲಾವೃತಗೊಂಡು ರೈತರು ಕಂಗಾಲಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ನೀಡಿ ಮಾಹಿತಿ ಪಡೆದರು. ನೂರಾರು ಮನೆಗಳು ಜಲಾವೃತ. ಮುಧೋಳ ತಾಲೂಕಿನ ಮಳಲಿ ಗ್ರಾಮದಲ್ಲಿ ನೂರಾರು ಮನೆಗಳು ಜಲಾವೃತಗೊಂಡಿವೆ. ಪ್ರವಾಹ ವೀಕ್ಷಣೆಗೆ ಬಂದ ಸಚಿವ ಕೃಷ್ಣ ಬೈರೇಗೌಡ ಅವರ ಎದುರು ರೈತರು ಕಣ್ಣೀರಿಟ್ಟಿದ್ದಾರೆ. ಈಗ ನಾನು ದಾರಿಯಲ್ಲಿ ಒಂದೆರಡು ಕಡೆ ರೈತರು ನನ್ನನ್ನ ನಿಲ್ಲಿಸಿ ಮಾತಾಡಿದ್ರು. ಅವರು ಕೂಡ ಪಾಪ ಬಹಳ ವಿನಯವಾಗಿ ಒಳ್ಳೆ ಮಾತಿನಲ್ಲಿ ಅವರು ಮನವಿ ಮಾಡೋದು, ನಮ್ಗೆ ವರ್ಷ ಈ ಕೆಲಸ ಬೇಡ, ದಯವಿಟ್ಟು ಶಾಶ್ವತ ಪರಿಹಾರ ಕೊಡಿ ಅಂತ. ಜಿಲ್ಲಾ ಮಂತ್ರಿಗಳು, ನಾನು, DC ಅವರು ಕೂಡ ದಾರಿ ಉದ್ದಕ್ಕೂ 1-1.5 ತಾಸು ಇದೇ ಸಮಸ್ಯೆಯನ್ನ ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ. ಚಿಚಕಂಡಿ ಘಟಪ್ರಭಾ ಸೇತುವೆ ಜಲಾವೃತ. ಮಹಾಮಳೆಗೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚಿಚಕಂಡಿ ಸೇತುವೆ ಜಲಾವೃತಗೊಂಡಿದ್ದು ಸಾಂಗ್ಲಿಗೆ ತೆರಳುವ ರಸ್ತೆ ಸಂಪರ್ಕ ಕಡಿತವಾಗಿದೆ. ಸೇತುವೆ ಅಕ್ಕಪಕ್ಕದ ನೂರಾರು ಎಕರೆ ಕಬ್ಬು ಜಲಾವೃತಗೊಂಡಿದೆ. ಬೆಳೆ ಜಲಾವೃತ ಪರಿಹಾರಕ್ಕೆ ಪಟ್ಟು. ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದ್ದು ಬಾಗಲಕೋಟೆಯಲ್ಲಿ ರೈತರ ಬೆಳೆ ಜಲಾವೃತವಾಗಿದೆ. ಬೆಳೆ ಹಾನಿಗೆ ಶಾಶ್ವತ ಪರಿಹಾರ ಕೊಡಿ ಅಂತ ಬೀಳಗಿ ತಾಲೂಕಿನ ಕಾತರಕಿ ಗ್ರಾಮದ ರೈತ ಸಿದ್ದಪ್ಪ ಕಣ್ಣೀರು ಹಾಕಿದ್ದಾರೆ. ಟ್ರ್ಯಾಕ್ಟರ್ ಸಮೇತ ನೀರಲ್ಲಿ ಸಿಲುಕಿದ್ದ ಚಾಲಕ. ಘಟಪ್ರಭಾ ನದಿ ಅಬ್ಬರಕ್ಕೆ ಮುಧೋಳ ತಾಲೂಕಿನ ಮಳಲಿ ಸುರಗಾವಿ ಮಧ್ಯದ ಸೇತುವೆ ಜಲಾವೃತಗೊಂಡಿದೆ. ರಸ್ತೆ ಸೇತುವೆಯಲ್ಲಿ ಟ್ರ್ಯಾಕ್ಟರ್ ಸಮೇತ ಚಾಲಕ ಸಿಲುಕಿದ್ದು ಗ್ರಾಮಸ್ಥರು ಚಾಲಕ ಹಾಗೂ ಟ್ರ್ಯಾಕ್ಟರ್ ಅನ್ನ ಹೊರತಂದಿದ್ದಾರೆ. ನೋಡಿದ್ರಲ್ವಾ, ಬಾಗಲಕೋಟೆಯಾದ್ಯಂತ ಕೃಷ್ಣ, ಘಟಪ್ರಭಾ ನದಿಗಳು ಅಬ್ಬರಿಸ್ತಾ ಇದ್ದು ಜನಜೀವನ ತತ್ತರಿಸಿ ಹೋಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನಾವು ವಯನಾಡ್ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದೀವಿ. ಕರುನಾಡಿನ ಕೊಡಗಿನ ಪರಿಸ್ಥಿತಿ ಏನು ಕಮ್ಮಿ ಇಲ್ಲ. ಅಯ್ಯೋ, ಮಹಾ ಮಳೆಗೆ ಇಡೀ ಕೊಡಗು ತತ್ತರಿಸಿ ಹೋಗಿದೆ. ರಸ್ತೆಗಳೆಲ್ಲ ಕೆರೆಗಳ ತರ ಆಗ್ಬಿಟ್ಟಿದೆ. ಜನಜೀವನ ದುಸ್ತರ ಆಗ್ಬಿಟ್ಟಿದೆ. ಬದುಕೋದೇ ಕಷ್ಟ ಅನ್ನಂಗಾಗಿದೆ ಕೊಡಗಲು ಕೂಡ. ಅರ್ಧ ಎಕರೆಯಷ್ಟು ಕುಸಿದ ಭೂಪ್ರದೇಶ. ರಾಜ್ಯಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ಕೊಡಗು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಹೆಚ್ಚಾಗ್ತಲೇ ಇದೆ. ಈಗ ಕಾರವಾರದ ಶಿರೂರು ಬಳಿಕ ಕೊಡಗಿನಲ್ಲೂ ಭೂಕುಸಿತ ಆತಂಕ ಹೆಚ್ಚಾಗಿದೆ. ಭೀಕರ ದೃಶ್ಯ 1. ಭೂಕುಸಿತಕ್ಕೆ ರಸ್ತೆಯೇ ಮಾಯ. ಮಡಿಕೇರಿ ಸೋಮವಾರಪೇಟೆ ಮಾರ್ಗದಲ್ಲಿ ಭೂಕುಸಿತವಾಗಿದ್ದು ಬರೋಬ್ಬರಿ ಅರ್ಧ ಎಕರೆಯಷ್ಟು ತಗ್ಗಿದ ಭೂಪ್ರದೇಶ ಕೊಚ್ಚಿಕೊಂಡು ಹೋಗಿದೆ. ಅಲ್ಲದೆ ಇಡೀ ರಸ್ತೆಯೇ ಮಾಯವಾಗಿದೆ.
ಭೀಕರ ದೃಶ್ಯ 2 ಕೊಚ್ಚಿ ಹೋದ ಜಮೀನು. ಇನ್ನು ಮಳೆ ಆರ್ಭಟಕ್ಕೆ ರೈತರು ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿದೆ. ಅಲ್ಲದೆ ಹೊಲ ಗದ್ದೆಗಳೆಲ್ಲ ಕೊಚ್ಚಿ ಹೋಗಿದೆ. ಭೀಕರ ದೃಶ್ಯ 3 ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಭಾಗಮಂಡಲ ತ್ರಿವೇಣಿ ಸಂಗಮ ಮತ್ತೊಮ್ಮೆ ಜಲಾವೃತವಾಗಿದೆ. ಭೀಕರ ದೃಶ್ಯ 4 ಮಳೆಗೆ ಮುಳುಗಿದ ರಸ್ತೆಗಳು. ಇನ್ನು ಮಡಿಕೇರಿ ತಾಲೂಕಿನ ಬೆಟ್ಟಿಗೇರಿ ಗ್ರಾಮದಲ್ಲಿ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಅನೇಕ ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆ ಇದೀಗ ಅಪಾಯದಲ್ಲಿದೆ. ಭೀಕರ ದೃಶ್ಯ 5 ಭೋರ್ಗೊರೆಯುತ್ತಿರುವ ನದಿಗಳು. ಭಾರೀ ಮಳೆಗೆ ಕೊಡಗು ಜಿಲ್ಲೆಯ ನದಿಗಳು ಭೋರ್ಗರೆಯುತ್ತಿವೆ. ಒಟ್ನಲ್ಲಿ ಮಳೆಯ ಆರ್ಭಟಕ್ಕೆ ಕೊಡಗು ಬೆಚ್ಚಿ ಬಿದ್ದಿದ್ದು ಜಿಲ್ಲೆಯ ಜನ ಪರದಾಡುವಂತಾಗಿದೆ. ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಏನ್ ಪರಿಸ್ಥಿತಿ? ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಅಬ್ಬರ ಮುಂದುವರೆದಿದೆ. ಮಾರ್ಕಾಂಡೇಯ ನದಿಯ ಪ್ರವಾಹಕ್ಕೆ ಸಿಕ್ಕಾಕೊಂಡು ಕುಂದಾನಗರಿ ಕಂಗಾಲಾಗಿದೆ. ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಕುರಿತಾದ ರಿಪೋರ್ಟ್ ಇಲ್ಲಿದೆ. ರೌದ್ರ ರೂಪ ತಾಳಿದ ಮಾರ್ಕಂಡೇಯ ನದಿ ಆರ್ಭಟಕ್ಕೆ ಕುಂದಾನಗರಿ ಕಂಗಾಲು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಮಾರ್ಕಂಡೇಯ ನದಿ ಅಬ್ಬರಕ್ಕೆ ಕುಂದಾನಗರಿ ಬೆಳಗಾವಿ ಬೆಚ್ಚಿ ಬಿದ್ದಿದೆ. ಸೆಲ್ಫಿಗಾಗಿ ಪ್ರಾಣಾಪಣಕ್ಕಿಟ್ಟ ಯುವಕರು. ಗೋಕಾಕ್ ತಾಲೂಕಿನ ಗೊಡಚಿನಮಲ್ಕಿ ಬಳಿ ಜಲಪಾತ ರೌದ್ರಾವತಾರ ತಾಳಿದೆ. ಜಲಪಾತ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಜಲಪಾತದ ತುದಿಗೆ ತೆರಳಿ ಯುವಕರು ಹುಚ್ಚಾಟ ಮಾಡಿದ್ದಾರೆ. ನೀರಿನಲ್ಲಿ ಧುಮುಕಿ ವಿದ್ಯುತ್ ದುರಸ್ತಿ. ತತ್ತರಿಸಿದ ಬೆಳಗಾವಿ ಜಿಲ್ಲೆಯ ಕೆಲ ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಕಾಗವಾಡ ತಾಲೂಕಿನ ಜೂಗೂಳು ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಹೆಸ್ಕಾಂ ಸಿಬ್ಬಂದಿ ನೀರಿನಲ್ಲಿ ಈಜಿ ವಿದ್ಯುತ್ ಸರಿಪಡಿಸಿದ್ದಾರೆ. ಪ್ರವಾಹದಿಂದ ಬದುಕು ಮೂರಾಬಟ್ಟೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದ ಮನೆಗಳಿಗೆ ಪ್ರವಾಹದ ನೀರು ನುಗ್ಗಿದ್ದು ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. 15 ದಿನಗಳಿಂದ ನದಿ ನೀರಿನಿಂದಾಗಿ ವೃದ್ಧೆಯೊಬ್ಬರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಈ ಒಂದು ಏರಿಯಾ ಏನಿದೆ ಇದು ಮಾಜಿ DCM ಲಕ್ಷ್ಮಣ್ ಸವದಿ ಅವರ ಒಂದು ಏರಿಯಾ ಆಗಿರುವಂಥದ್ದು. ಇಲ್ಲಿವರೆಗೂ ಆದ್ರೂ ಸಹ ಲಕ್ಷ್ಮಣ್ ಸವದಿ ಬಂದು ಇವರ ಅಳಲನ್ನು ಕೇಳ್ತಾ ಇಲ್ಲ ಅಂತ ಇರುವಂಥದ್ದು ಇಲ್ಲಿಯ ಗ್ರಾಮಸ್ಥರ ಅಳಲಾಗಿರುವಂಥದ್ದು. ಸಂಜೀವ್ ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.